ರೈತರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಕೇಂದ್ರ ಬಿಜೆಪಿ ಡಿಸಿ ಆಫೀಸ್ ಕಚೇರಿಯ ಮುಂದೆ ಇರೋದು ಗಾಂಧಿ ಪ್ರತಿಮೆ ಕೆಳಗಡೆ ನಾವೆಲ್ಲ ಬಳ್ಳಾರಿಯ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಅಲ್ಲಂ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ಅದೇನಂತ ಇದು ಜಗತ್ತು ಜಾಹೀರಾಗಿರೋ ವಿಷಯ. ಇದು ಏನ್ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಯಾವಾಗ್ಲೂ ಗಾಂಧಿ ವಿರೋಧಿ ತತ್ವವನ್ನು ಇದು ಮಾಡ್ತಾ ಇದೆ, ಅದಕ್ಕೆ ಸಾಬೀತು ಮಾಡ್ತಿದ್ದಾರೆ. ಜೊತೆಯಲ್ಲಿ ಅಂದಿನ ಕಾಲದಲ್ಲಿ ಅವರು ನಮ್ಮ ರಾಷ್ಟ್ರ ಧ್ವಜಗೆ ಅವಮಾನ ಮಾಡಿದ್ರು. ಜೊತೆಯಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ವಿರೋಧವಾಗಿ ಮಾಡ್ತದೆ. ಇವತ್ತು ಅವರು ನಮ್ಮ ರಾಷ್ಟ್ರೀಯ ಪಿತಾಮಹವಾಗಿರಂತ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಬದಲಾವಣೆ ಮಾಡಕ್ ಹೊರಟಿದ್ದಾರೆ, ಟೀಚರ್ ಹೊರಟಿದೆ. ಇದು ಖಂಡನೀಯ. ಇದು ಉದ್ಯೋಗ ಖಾತ್ರಿ ಯೋಜನೆ ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಆಗ್ತಿತ್ತು. ಬಡವರಿಗೆ ಒಟ್ಟಿಗೆ ಕೊಡ್ಲಿಪೇಟ್ ಹೊಡೆದಿದ್ದಾರೆ. ಧಿಕ್ಕಾರ, ಇದಕ್ಕೆ ಖಂಡನೀಯ. ಇದೇ ತರ ನಾವು ರಾಮನ ವಿರೋಧಿ ಅಲ್ಲ, ರಾಮ ಹೆಸರಿದ ನಮ್ಗೆ ಅಭ್ಯಂತರ ಅಲ್ಲ. ಆದ್ರೆ ರಾಷ್ಟ್ರ ಪಿತಾಮಹ ಗಾಂಧೀಜಿಯವ್ರ ಹೆಸರಲ್ಲಿ ಅವ್ರು ಏನ್ ಸ್ವರಾಜ ಭಾರತ ಅಂತೇಳಿ ಹೆಸರು ಕಂಡಿದ್ರು, ಅದನ್ನು ನೆನ್ಸ್ಲಿಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರೆಲ್ಲ ಪ್ರಯತ್ನ ಮಾಡ್ತಿದ್ರೆ, ಬಿಜೆಪಿ ಅದರ ವಿರೋಧವಾಗಿ ಹೆಸರನ್ನೇ ಬದಲಾವಣೆ ಮಾಡ್ತಿದ್ದಾರೆ. ಏನ್ ಹೆಸರು ಬದಲಾವಣೆ ಮಾಡ್ತಾರೆ, ಅವ್ರ ಊರಿನ ಹೆಸರು ಬದಲಾವಣೆ ಮಾಡ್ತಾರೆ. ಇದೇ ತರ ಮುಂದುವರಿದ್ರೆ ನಮ್ಮ ಭಾರತದಲ್ಲಿ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಾವೆಲ್ಲ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿರ್ಬೇಕಂತಕ್ಕಂಥ ಒಂದು ರೀತಿಯಲ್ಲಿ ಅವರು ಕಾರ್ಯನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಏನು ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಬಡವರನ್ನ ಮೇಲ್ ತರಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಏನು ಅಂಬೇಡ್ಕರ್ ಅವರ ಇಚ್ಛಾಶಕ್ತಿ ಏನಿತ್ತು, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಬಾಳು, ಸರ್ವ ಧರ್ಮದವರಿಗೂ ಇಲ್ಲಿ ಸಮಾನವಾಗಿ ನೆಲೆಸ್ತಕ್ಕಂಥ ಹಕ್ಕು, ಎಲ್ಲ ಜಾತಿಯವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ ಕೊಡಬೇಕಂತಕ್ಕಂಥ ಚಿಂತನೆ ಅಂಬೇಡ್ಕರ್ದು ಏನಾಗಿತ್ತು, ಅದನ್ನು ಜಾರಿ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ಒಂದು ತೆರಿಗೆ ಹೋಗ್ತದೆ. ಆದರೆ ಅಲ್ಲಿಂದ ನಮಗೆ ಬರ್ತಕ್ಕಂಥದ್ದು ಎಷ್ಟು? ಕೇವಲ 13 ಮತ್ತು 14%. ಅಂದ್ರೆ ಈ ರೀತಿಯಾಗಿ ಒಂದು ರೀತಿಯಿಂದ ರಾಜ್ಯ ಸರ್ಕಾರಗಳನ್ನ ಒಕ್ಕೂಟ ವ್ಯವಸ್ಥೆಯನ್ನ ಸದೆಬಡಿತಕ್ಕಂಥ ಪ್ರಯತ್ನ ಆಗ್ತದೆ. ಅದೇ ರೀತಿಯಾಗಿ ತೆರಿಗೆ ಹೆಚ್ಚು ಪಾಲು ಕೇಂದ್ರಕ್ಕೆ ಹೋಗ್ತದೆ. ಆದ್ರೆ ಇಲ್ಲಿ 60-40 ಮಾಡೋದ್ರ ಮೂಲಕ ಜನರಿಗೆ ನೋಡೋರಿಗೆ 40 ಆದ್ರೂ ಕೊಡಕ್ಕೆ ಏನಾಗಿದೆಪ್ಪ ರಾಜ್ಯ ಸರ್ಕಾರಕ್ಕೆ ಅನ್ನೋ ರೀತಿಯಲ್ಲಿ ಇವರು ಮಾತನಾಡ್ತಾರೆ. ಆದ್ರೆ 90% ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ಇದು ಘೋರ ಅನ್ಯಾಯ ಮತ್ತು ಸಂಪೂರ್ಣವಾಗಿ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನ ನಿಲ್ಲಿಸ್ತಕ್ಕಂಥ ಒಂದು ಹುನ್ನಾರ ಮತ್ತು ಮಹಾತ್ಮ ಗಾಂಧಿಯನ್ನ ನಿಧಾನವಾಗಿ ಮತ್ತು ಅಂಬೇಡ್ಕರ್ ವಾದವನ್ನ ದಿನೇ ದಿನೇ ಒಂದು ಕಡೆಗಣಿಸ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ವಿದ್ಯಮಾನಗಳು ನಡೀತಾ ಇದ್ದಾವೆ. ನಮ್ಮ ಬಳ್ಳಾರಿಯಲ್ಲಿಯೇ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯ ಫೋಟೋವನ್ನ ತೆಗೆದು ಪೂಜೆ ಮಾಡ್ತಕ್ಕಂಥ ಕೆಲಸ ನಡೀತಿ. ಮತ್ತೆ ಮಹಾರಾಷ್ಟ್ರದ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಏನು ಅಂಬೇಡ್ಕರ್ ಹೆಸರನ್ನು ಹೇಳದೆ ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಸೇನೆ ಅಂಬೇಡ್ಕರ್ ಹೆಸರನ್ನು ಹೇಳೋದ್ರ ಮೂಲಕ ಮತ್ತೆ ಮುಂಚೂಣಿಗೆ ತಂದ್ರೆ ಈ ರೀತಿಯಾಗಿ ಪ್ರತಿಯೊಬ್ಬರು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಹೆಚ್ಚಿದೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ಕೇಂದ್ರ ಸರ್ಕಾರದ ವಿರುದ್ಧ ನರೇಗಾ ವಿಷಯನ ನಾವು ಇಟ್ಕೊಂಡು ಏನ್ ಮಾಡ್ತಾ ಇದೀವಿ? ಬರುವಂತ ದಿನಗಳಲ್ಲಿ ಇವರು MG ನರೇಗನ, ಮಹಾತ್ಮ ಗಾಂಧಿ ನರೇಗನ ಇವರು ಹೆಸರು ಬದಲಾವಣೆ ಮಾಡಿ ಜಿ ರಾಮ್ಜಿ ಅಂತ ಇಟ್ಟಿದ್ದಾರೆ. ನಾವು ಹೇಳೋದೇನಂತಂದ್ರೆ, ತಾವು ಏನೇ ಈ MG ನರೇಗಾನಲ್ಲಿ ತಾವು ಏನೇ ಇಂಪ್ಲಿಮೆಂಟೇಷನ್ ಮಾಡಿ ಅದಕ್ಕೆ ನಮ್ ಬೆಂಬಲ ಇರುತ್ತೆ. ಆದ್ರೆ ನೀವು MG ನರೇಗಾ ಅಂತ ಮಹಾತ್ಮ ಗಾಂಧಿ ಹೆಸರನ್ನೇ ತೆಗಿಬೇಕಂತ ತಾವು ಏನ್ ಇವತ್ತು ತಮ್ಮ ಮನದಲ್ಲಿ ಇಟ್ಕೊಂಡಿದ್ದೀರಿ. ಇವತ್ತು ಯಾವುದೇ ದೇಶಕ್ಕೆ ಹೋದ್ರೆ ಮೋದಿ ಅವರು ಫಸ್ಟ್ ಮಹಾತ್ಮ ಗಾಂಧಿಗೆ ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಇಲ್ಲಿ ಭಾರತದಲ್ಲಿ ಅವರು ಮಹಾತ್ಮ ಗಾಂಧಿ ಹೆಸರನ್ನ ತೆಗಿತಾರೆ. ಈ ತರ ನಿಮ್ಮ ಈ ಡೋಂಗಿ ನಾಟಕ ನಮ್ಮ ಭಾರತದಲ್ಲೇ ನಡೆಯೋದಿಲ್ಲ. ಇವತ್ತು ತಾವೇನ್ ಇಂಪ್ಲಿಮೆಂಟೇಷನ್ ಮಾಡಿದಿರಿ, ಈ 100 ದಿನನ 125 ದಿನ ಅಂತ ಮಾಡಿದಿರಿ. ಈ 100 ದಿನದಿಂದ 125 ದಿನ ತಾವೇನ್ 25 ದಿನ ಹೆಚ್ಚು ಮಾಡಿದಿರ ಅಂತ ಹೇಳ್ತೀರಿ. ಇದರಲ್ಲಿ ಆಲ್ರೆಡಿ 100 ದಿನ ಮೊದಲೇ ಅಡ್ವಾನ್ಸ್ ಅಲ್ಲಿ ಇತ್ತು ಇದು. ಮತ್ತೆ ಏನಾದ್ರೂ ಬರಗಾಲ ಜಾಸ್ತಿ ಇದ್ರೆ 50 ದಿನ ಎಕ್ಸ್ಟೆಂಡ್ ಮಾಡೋಂತ ಅವಕಾಶ ಇತ್ತು. ಆದ್ರೆ ನೀವು ಜನಗಳನ್ನ ದಾರಿ ತಪ್ಸಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ಮುಂಚೆ 90% ಕೇಂದ್ರ ಸರ್ಕಾರ ಹಾಗೂ 10% ರಾಜ್ಯ ಸರ್ಕಾರ ಕೊಡುವಂತ
ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ತಾವು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡ್ಬೇಕಂತ ತಾವು ಮಾಡ್ತಾ ಇದ್ದೀರಿ. ಇದು ಭಾರಿ ಮಾರಕ ಇದೆ. ಇದು ಬಡವರನ್ನ ಹೊಟ್ಟೆ ಹೊಡೆಯಂತ ಕೆಲಸ ಇದು. ಆದ್ರೆ ನೀವು ಏನಾದ್ರೂ MG ನರೇಗಾ ಅಂತ ಏನ್ ಮಹಾತ್ಮ ಗಾಂಧಿ ಹೆಸರು ನೀವು ಪೇಪರ್ ನಲ್ಲಿ ತೆಗೆದುಹಾಕ್ಬೋದು. ಆದ್ರೆ ಇಡೀ ಭಾರತದಲ್ಲಿ ಏನು ಎಲ್ಲಾ ಮಹಾತ್ಮ ಗಾಂಧಿ ಹೆಸರು ಇತಿಹಾಸದಲ್ಲಿ ಇದೆ. ತಾವು ಪೇಪರ್ ನಲ್ಲಿ ತೆಗೆದುಹಾಕಿದ್ರೆ ನಾವು ಸುಮ್ಮನೆ ಕುಂದಿರೋದಿಲ್ಲ. ಕಾಂಗ್ರೆಸ್ ಕಮಿಟಿ ಇಡೀ ದೇಶದಲ್ಲಿ ನಾವು ಗ್ರಾಮಗಳಲ್ಲಿ ಬೀದಿಗಳಲ್ಲಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಇಡೀ ಕಾಂಗ್ರೆಸ್ ಏನಿದೆ, ನಮ್ಮ ಗ್ಯಾರಂಟಿ ಕಮಿಟಿ ಮತ್ತೆ ಇನ್ನೂ ಎಲ್ಲ ಹೋದಂತ ಎಲ್ಲ ಕಮಿಟಿ ಮೆಂಬರ್ಗಳು ಏನಿದೀವಿ, ತಾವು ಏನು ಹೆಸರು ತೆಗಿಬೇಕಂತಿದ್ದೀರಿ. ಆದ್ರೆ ಮೊನ್ನೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ತಾವು ಒಂದೇ ಒಂದು MG ನರೇಗಾನಲ್ಲಿ ತಾವು ಮಹಾತ್ಮ ಗಾಂಧಿ ಹೆಸರು ತೆಗೆದ್ರೆ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಅಂತ ಹೆಸರಿಡಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ನಾವು ಸ್ವಾಗತವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಬಿಜೆಪಿ ಅವರು ಮಾಡಿರೋದು ತುಂಬಾ ಅನ್ಯಾಯ. ಯಾಕೆ ಅಂದ್ರೆ ಈಗ ನಮ್ಮ ನರೇಗಾ ಯೋಜನೆ ತೆಗ್ದಿರೋದು ಅನ್ಯಾಯ ಆಗಿರ್ಬೋದು, ಮತ್ತೆ ಗಾಂಧೀಜಿಯವರ ಫೋಟೋ ಆಗಿರ್ಬೋದು, ಅದೆಲ್ಲ ಮಾಡಿರೋದು ಅನ್ಯಾಯ. ನಮ್ಮ ಹೆಣ್ಮಕ್ಳಿಗಾಗ್ಲಿ ಮತ್ತೆ ಬಡ ಜನರಿಗಾಗ್ಲಿ SC ST ಗಳಿಗಾಗ್ಲಿ ಎಲ್ಲರಿಗೂ ಮಾಡಿರೋದು ಬಿಜೆಪಿ ಸರ್ಕಾರ ಅನ್ಯಾಯ. ಅವರು ಬಿಜೆಪಿ ಇರೋ ತನಕ ಬಡ ಜನರಿಗೆ ನ್ಯಾಯ ಸಿಗೋದಿಲ್ಲ. ಬಿಜೆಪಿನ ತೊಲಗಿಸ್ಬೇಕು. ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ 100% ಸರ್ಕಾರವೇ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 100% ಅನುದಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿತ್ತು. ಆದ್ರೆ ಈ ಒಂದು ಬಿಜೆಪಿ ಕೇಂದ್ರ ಸರ್ಕಾರದವರು 60% ಕೇಂದ್ರ ಸರ್ಕಾರ, 40% ಬಿಜೆಪಿ ಸರ್ಕಾರ, ಸ್ಟೇಟ್ ಸರ್ಕಾರ ಅಂತಂದೇಳಿ ಮಾಡಿದರೆ ಇದು ಈ ಭಾರತ ದೇಶದಲ್ಲಿ ಯಾವುದೇ ರೀತಿಯ ಅಂತ ಇದು ಇಂಪ್ಲಿಮೆಂಟ್ ಆಗೋದಿಲ್ಲ. ಇದು ಈ G ರಾಮ್ಜಿದು ದಯಮಾಡಿ G ರಾಮ್ಜಿದು ವಾಪಸ್ ತೆಗೆದುಕೊಂಡು ನಮ್ಮ ಮತ್ತೆ ಮನ್ರೇಗಾ ಮಹಾತ್ಮ ಗಾಂಧಿ ಹಳ್ಳಿಯ ವಾತಾವರಣದಲ್ಲಿ ನಾವು ಇದನ್ನ ಮತ್ತೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಬೇಕಂತಂದೇಳಿ ಈ ಮುಖಾಂತರ ಇದು ಸೂರ್ಯ ನ್ಯೂಸ್ ಕನ್ನಡ.